ನಾವು ರೀಚ್ ಮಾಡಿದ್ವಿ ನಮ್ಮ ಮ್ಯೂಸಿಕಲ್ ಅಕಾಡೆಮಿನಲ್ಲಿ. ಸೊ ದಿಸ್ ಇಸ್ ಅ ಸೆಲೆಬ್ರೇಷನ್ ಟೈಮ್. ದ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಇಸ್ 23rd, ಟುಡೇ ಇಸ್ ಸಂಡೇ. ಸೊ ನಮ್ಮ ಫೌಂಡರ್ ಆಗಿರುವಂಥ ಮ್ಯೂಸಿಕಲ್ ಅಕಾಡೆಮಿ ಫೌಂಡರ್ ಆಗಿರುವಂಥ ಡಾಕ್ಟರ್ ಯಲ್ಲೂರಿ ಸರ್ ನಮ್ಮ ಜೊತೆಗೆ ಇದ್ದಾರೆ. ಹಾಗೆ ನಮ್ಮ ಚೀಫ್ ಗೆಸ್ಟ್ ಆಗಿ ಪ್ಲೇಬ್ಯಾಕ್ ಸಿಂಗರ್ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿಯಿಂದ ಮಿಸ್ ನಾಗರಂಜಿನಿ ಅವರು ಕೂಡ ನಮ್ಮ ಜೊತೆಗೆ ಇದ್ದಾರೆ. ನಮ್ಮ ಹಿಂದೂಸ್ತಾನಿ ಸಿಂಗರ್ ಆಗಿರುವಂಥ ಶ್ರೀದೇವಿ ದುರ್ಗಾ ಅವರು ಕೂಡ ನಮ್ಮ ಜೊತೆಗೆ ಇವತ್ತು ಇದ್ದಾರೆ. ನಾವು ಫ್ರಾಂಚೈಸ್ ಪಾರ್ಟ್ನರ್ಸ್ ನಾವು ಇಲ್ಲಿ ಅಮೃತಹಳ್ಳಿದ್ದು, ನಾನು ವೈಭವಿ ಗೋಪಶೆಟ್ಟಿ ಮತ್ತೆ ಶೀತಲ್ ಕೂಡ ನಮ್ಮ ಜೊತೆಗೆ ಇದ್ದಾರೆ. ಹಾಗೂ ನಮ್ಮೊಂದಿಗೆ HRBR ಲೇಔಟ್ನ ಇದು ಅಕಾಡೆಮಿ ಮ್ಯೂಸಿಕಲ್ ಅಕಾಡೆಮಿಯ ಓನರ್ ಆದಂಥ ನಮ್ಮ ಕ್ಯಾಪ್ಟನ್ ಸರ್ ಜೊತೆ ನಮ್ಮ ಜೊತೆಗೆ ಇದ್ದಾರೆ. ಇವರಿಗೆಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಮ್ದು ಇವತ್ತಿನ ಪ್ರೋಗ್ರಾಮ್ ಉದ್ದೇಶ ಏನು ಅಂತಂದ್ರೆ, ನಾವು 100 ಜನಕ್ಕಿಂತ ಸ್ಟೂಡೆಂಟ್ಸ್ನ ರೀಚ್ ಆಗಿದ್ದೀವಿ. ಸೊ ಈ ಕ್ವಾಲಿಟಿ ನಾವು ಟೀಚಿಂಗ್ನ ಮಾಡ್ತಾ ಇದ್ದೀವಿ. ಕ್ವಾಲಿಟಿ ಟೀಚಿಂಗ್ ಅಂತಂದ್ರೆ ನಮ್ಮಲ್ಲಿ ಕೀಬೋರ್ಡು, ಗಿಟಾರು, ವೋಕಲ್ ಕರ್ನಾಟಿಕ್ ಮತ್ತೆ ಡ್ರಮ್ಸು ಇದ್ರ ಜೊತೆಗೆ ಎಲ್ಲಾನು ನಾವು ಕಲಿಸ್ತೀವಿ. ಒಳ್ಳೆ ಕ್ವಾಲಿಫೈಡ್ ಟೀಚರು, ಟ್ರೈನಿಂಗ್ ಟೀಚರ್ ನಮ್ಮ ಜೊತೆಗೆ ಇದ್ದಾರೆ. ಈಗಾಗಲೇ ನಮ್ಮ ಹೆಡ್ ಆಫೀಸ್ಗೆ ಹೋಗ್ಬಿಟ್ಟು ಹೈದರಾಬಾದಿಂದ ಎಲ್ಲ ಟ್ರೈನಿಂಗ್ ತಗೊಂಡು ಇಲ್ಲಿ ಬಂದಿದ್ದಾರೆ. ಆ ಟ್ರೈನಿಂಗ್ ನಲ್ಲಿ ಕರಿಕ್ಯುಲಮ್ ಬೇಸ್ಡ್ ಇರುತ್ತೆ, ಕ್ವಾಲಿಟಿ ಟೀಚಿಂಗ್ ಇರುತ್ತೆ, ಲರ್ನಿಂಗ್ ಸರ್ಟಿಫಿಕೇಟ್ ಇರುತ್ತೆ. ತುಂಬಾ ಹೇಗೆ ನಾವು ಸ್ಟಡಿ ಮಾಡ್ತೀವಿ ಅದೇ ರೀತಿ ಈ ಎಜುಕೇಶನ್ ಸಿಸ್ಟಮ್ ನ ಸ್ಟಡಿ ಮಾಡುವಂಥದ್ದನ್ನ ಹೇಳ್ಕೊಡ್ತಾ ಇದ್ದಾರೆ. ಯಾರು ಮ್ಯೂಸಿಕ್ ಲವರ್ಸ್ ಇರ್ತಾರೆ, ಪ್ಯಾಷನೇಟ್ ಅಬೌಟ್ ದ ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಇರುತ್ತೆ, ಅವ್ರಿಗೆ ಒಳ್ಳೆ ಪ್ಲೇಸ್ ಅಂತ ಹೇಳ್ಬೋದು. ನಾನು ನನ್ನ ಮಗಳಿಗೋಸ್ಕರ ನಾನು ಒಂದು ಕೀಬೋರ್ಡ್ ಹುಡುಕ್ತಾ ಇರಬೇಕಾದ್ರೆ ನಂದು ಒಂದು ಐಕ್ಯಾಚಿ HRBR ಲೇಔಟ್ ಅಲ್ಲಿ ಮ್ಯೂಸಿಕಲ್ ಅಕಾಡೆಮಿ ಅಂತ ಇತ್ತು. ಅಲ್ಲಿ ಹೋಗಿ ನಾನು ತುಂಬಾ ಅಟ್ರಾಕ್ಟ್ ಆಗ್ಬಿಟ್ಟು ಹೋಗಿ ಒಂದ್ಸಲ ನೋಡೋಣ ಅಂದ್ರೆ ಎಲ್ಲ ಗ್ಲಾಸ್ ತುಂಬಾ ಟ್ರಾನ್ಸ್ಪರೆನ್ಸಿ ಗ್ಲಾಸಸ್, ಎಲ್ಲ ಇನ್ಸ್ಟ್ರೂಮೆಂಟ್ಸ್, ಒಬ್ಬೊಬ್ಬ ಸ್ಟೂಡೆಂಟ್ ಒಂದು ಇಂಡಿವಿಜುವಲ್ ಇನ್ಸ್ಟ್ರೂಮೆಂಟ್ ನ ನುಡಿಸ್ತಾ ಇದ್ರು. ಐ ಆಮ್ ರಿಯಲಿ ವೆರಿ ಅಟ್ರಾಕ್ಟೆಡ್. ನೋಡ್ಕೊಂಡು ಬರೋಣ, ತುಂಬಾ ಬಿಸಿ ಇದ್ರು. ಆಕ್ಚುಲಿ ಐ ಆಮ್ ದ CEO ಆಫ್ ದ ವರ್ಧನ್ ಫರ್ಟಿಲಿಟಿ ಸೆಂಟರ್, CEO ಹಾಸ್ಪಿಟಲ್ ಇದ್ದು ಕೂಡ ಮ್ಯೂಸಿಕ್ ಅಂದ್ರೆ ಇಂಟ್ರೆಸ್ಟ್ ಅಂತ ಸುಮ್ಮನೆ ಎಂಟ್ರಿ ಆಗ್ಬಿಟ್ಟು ಅಲ್ಲಿ ಇರೋ ಒಂದು ಫೆಸಿಲಿಟಿಗೆ ತುಂಬಾ ಅಟ್ರಾಕ್ಟ್ ಆದೆ. ಅಲ್ಲಿ ಹೋಗ್ಬಿಟ್ಟು ಕೇಳಿ, ನನ್ನ ಮಗಳಿಗೆ 7 years ಓಲ್ಡ್, ಹಿಂಗ ಕೀಬೋರ್ಡ್ ಹಾಕ್ಬೇಕಂತ ಮಾಡಿದೀನಿ, ಏನಿದೆ ಅಂದ್ರೆ ಅವ್ರು ನನ್ನ ಜೊತೆಗೆ ಏನೂ ಮಾತಾಡಿಲ್ಲ. ಫಸ್ಟ್ ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ, ಡೆಮೋ ಕ್ಲಾಸ್ ತಗೊಳ್ಳಿ, ಆಮೇಲೆ ಮಾತಾಡೋಣ ಅಂತ ಹೇಳಿದ್ರು. ಅರೆ ನಾನು ಕೇಳ್ತಾ ಇದ್ದೀನಿ, ಇಲ್ಲ ಫಸ್ಟ್ ನಿಮ್ಮ ಮಗಳನ್ನ ಕರ್ಕೊಂಡು ಬನ್ನಿ ಅಂದಾಗ ನನ್ನ ಮಗಳನ್ನ ನಾಳೆ ಕರ್ಕೊಂಡು ಬರ್ತೀನಿ ಅಂತ ಅನ್ಕೊಂಡವಳು ನನಗೆ ತಡಿಲಿಕ್ಕೆ ಆಗಲಿಲ್ಲ. ಇಮಿಡಿಯೇಟ್ ಐ ಬಾಟ್ ಮೈ ಡಾಟರ್ ದೇರ್ ಅಂಡ್ ಕೌನ್ಸಿಲಿಂಗ್ ಡನ್ ಅಂಡ್ ಅವಳು ವೋಕಲ್ ಕರ್ನಾಟಿಕ್ ಅಂಡ್ ಕೀಬೋರ್ಡ್ 2 ಕ್ಲಾಸ್ ತಗೊಂಡ್ಳು. ಆ ಟೀಚರು ಅಫೆಕ್ಷನೇಟ್ ಹೇಳೋದ್ರಿಂದ, ತುಂಬಾ ಕಾನ್ಸಂಟ್ರೇಟ್ ಕೊಡೋದ್ರಿಂದ ನನ್ಗೆ 2 ಕ್ಲಾಸ್ ಬೇಕಮ್ಮ ಅಂತ ಕೂತ್ಕೊಂಡು, 2 ಕ್ಲಾಸ್ ಬೇಡ ಒಂದೇ ಕ್ಲಾಸ್ ತಗೊಳ್ಳಿ ಅಂತ ನಾವು ಹೇಳಿದ್ಮೇಲೆ ನಾನು ತುಂಬಾ ಇಂಟ್ರೆಸ್ಟ್ ಆಯ್ತು. ಒಂದ್ಸಲ ಕ್ಯಾಪ್ಟನ್ ಸರ್ನ ಕೇಳಿದೆ, ಸರ್ ಹೌ ಇಟ್ ವರ್ಕ್ಸ್ ಅಂತ. ನೋ, ಇಫ್ ಯು ಆರ್ ಇಂಟ್ರೆಸ್ಟೆಡ್ ಐ ವಿಲ್ ಕನೆಕ್ಟ್ ಅಂತ ಹೇಳಿದ್ರು. ನನಗೆ ಹೆಡ್ ಆಫೀಸಿಂದ ಕನೆಕ್ಟ್ ಆಗ್ಬಿಟ್ಟು ನಾವು ಐ ಆಮ್ ಅ ಪ್ರೌಡ್ ಓನರ್ ಆಫ್ ದ ಮ್ಯೂಸಿಕಲ್ ಅಕಾಡೆಮಿ. ಐ ಆಮ್ ವೆರಿ ಹ್ಯಾಪಿ. ನಾವು ನನಗೆ ಹೆಡ್ ಆಫೀಸಿಂದ ತುಂಬಾ ಸಪೋರ್ಟ್ ಸಿಗ್ತಾ ಇದೆ. ಒಳ್ಳೆ ಟೀಚರ್ಸ್ನ ಕೊಟ್ಟಿದ್ದಾರೆ, ಕ್ವಾಲಿಫೈಡ್ ಟೀಚರ್ಸ್ನ ಕೊಟ್ಟಿದ್ದಾರೆ, ಒಳ್ಳೆ ಟ್ರೈನಿಂಗ್ ಆಗ್ತಾ ಇದೆ. ಸೊ ವಿದಿನ್ ಅ ಸ್ಪ್ಯಾನ್ ಆಫ್ 3.5 months ಅಲ್ಲಿ ಮೋರ್ ದೆನ್ ಸ್ಟೂಡೆಂಟ್ಸ್ಗೆ ರೀಚ್ ಆಗಿದ್ದೀವಿ. ಸೊ ಇದು ಒಂದು ಒಳ್ಳೆ ಇದು ಟೀಮು ಸಂಸ್ಥೆ ಅಂತ ಹೇಳ್ಬೋದು. ನಾವು ಗಿಟಾರ್ ಕಲ್ತ್ಕೊಂಡಿದ್ದೀನಿ, ಸಿಂಗಿಂಗ್ ಬೈ ಬರ್ತ್ ನನಗೆ ಬಂದಿತ್ತು. ಸೊ ಐ ಬೀನ್ ಎನ್ ಎಂಟರ್ಪ್ರಿನರ್, ಒಂದು ಬಿಸ್ನೆಸ್ ಮ್ಯಾನ್ ಇದ್ದ ನಾನು ಆಲ್ ಥ್ರೂಔಟ್ ಮೈ ಲೈಫ್. ಬಟ್ ಮಕ್ಕಳು ಗಿಟಾರ್ ಕಲ್ತ್ಕೊಂಡಾರೆ, ದೇ ಆಲ್ಸೋ ಸಿಂಗ್, ಹಾಡ್ತಾರೆ ಇಬ್ಬರು ಸಣ್ಣ. ಸೊ ನಾನು ಏನು ನೋಡಿ ಅಂದರೆ 20 ವರ್ಷದಿಂದ 25 ವರ್ಷ ಅಂತ ಇಂಡಿಯಾನಾಗೆ ಅವಶ್ಯಕತೆ ಇಲ್ಲ ಅಂತದಕ್ಕೂ, ನಾಟ್ ಸೋ ನೆಸೆಸರಿ, ಎಲ್ಲದಕ್ಕೂ ಒಂದು ಬ್ರ್ಯಾಂಡ್ ಇದೆ. ಬಟ್ ಮ್ಯೂಸಿಕ್ ಎಜುಕೇಷನ್ ಸಿಸ್ಟಮ್ ಒಂದು ಒಳ್ಳೆ ಅಕಾಡೆಮಿಕ್ ಆ್ಯಂಡ್ ಆಲ್ಸೋ ಪ್ಯಾಷನ್ ಸಬ್ಜೆಕ್ಟ್ಗೆ ಒಂದು ಬ್ರ್ಯಾಂಡ್ ಯಾಕೆ ಇರಬಾರ್ದು, ಇರಲೇಬೇಕಲ್ಲ. ಅದನ್ನು ಒಂದು ಕ್ರಿಯೇಟ್ ಮಾಡೋಣ ಅಂತ ಮ್ಯೂಸಿಕಲ್ ನಾವು ಸ್ಟಾರ್ಟ್ ಮಾಡಿದ್ವಿ. ಇವಾಗ ಇಂಡಿಯಾನಾಗೆ ಒಂದು 60 ಬ್ರ್ಯಾಂಚ್ ನಡೀತಿದ್ದಾವೆ. ನೆಕ್ಸ್ಟ್ 5 yearsನಾಗ ಎಲ್ಲ ಟೌನು, ಎಲ್ಲ ಸಿಟಿನಾಗ, ಎಲ್ಲ ಕಾಲನಿನಾಗ ಒಂದು ಮ್ಯೂಸಿಕಲ್ ಅಕಾಡೆಮಿ ಇರಬೇಕು. ಒಂದು ಸ್ಟ್ರಕ್ಚರ್ಡ್ ಕರಿಕ್ಯುಲಮ್ ಇಂದ, ಒಂದು ಕ್ವಾಲಿಫೈಡ್ ಟೀಚರ್ಸ್ ಇಂದ, ಒಂದು ಸ್ಟ್ಯಾಂಡರ್ಡೈಸ್ಡ್ ಮ್ಯೂಸಿಕ್ ಎಜುಕೇಷನ್ ಕೊಡಬೇಕು. ಯಾವುದೇ ಮಕ್ಕಳು ಮ್ಯೂಸಿಕ್ ಅಕಾಡೆಮಿ ಸಿಗಲಿಲ್ಲ, ಒಳ್ಳೆ ಟೀಚರ್ ಸಿಗಲಿಲ್ಲ ಅಂತ ಮ್ಯೂಸಿಕ್ ನಾವು ಕಲ್ತ್ಕೊಳ್ಲಿಕ್ಕೆ ಆಗಲಿಲ್ಲ ಅಂತ ದೇ ಶುಡ್ ನಾಟ್ ಬಿ ಡಿಪ್ರೈವ್ಡ್. ಅದೇ ಒಂದು ಅವರ್ ವಿಷನ್. ಈ ವಿಷನ್ಗೆ ನಮ್ಮ ಪಾರ್ಟ್ನರ್ಸ್, ಲೈಕ್ ಮೈಂಡೆಡ್ ಪೀಪಲ್, ವೈಬಿ ಆಗಲಿ ಅಥವಾ ಶೀತಲ್ ಸಿಸ್ಟರ್ ಅಥವಾ ಕ್ಯಾಪ್ಟನ್ ಆಗಲಿ, ಬರೇ ದುಡ್ಡಿಂದ ಹೋಗಿ ಮಾಡ್ತಾ ಇಲ್ಲ. ಇದೊಂದು ಪ್ಯಾಷನ್ ಸಿಸ್ಟಮ್, ಒಂದು ಒಳ್ಳೆ ಕಮ್ಯುನಿಟಿಗೆ ಒಂದು ಸರ್ವಿಸ್ ಬರಬೇಕು ಅಂತ ಒಂದು ಸರ್ವಿಸ್ ಮೋಟೋನಿಂದ ಮಾಡ್ಲಿಕ್ಕೆ ಆಗ್ತಿರೋ ಬಿಸ್ನೆಸ್ ಇದು. ಇವತ್ತು ನಾನೆಲ್ಲರೂ ಇಲ್ಲಿ ಬಂದಿರೋದಕ್ಕೆ, ಮುಖ್ಯವಾಗಿ ನನ್ನನ್ನು ಇನ್ವೈಟ್ ಮಾಡಿರೋದಕ್ಕೆ ಫಸ್ಟ್ ಆಫ್ ಆಲ್ ಮ್ಯೂಸಿಕಲ್ ಅಕಾಡೆಮಿಗಾಗಲಿ ಮತ್ತು ಶೀತಲ್ ಮ್ಯಾಮ್ ಆಗಾಗಲಿ, ಶ್ರೀದೇವಿ ಮ್ಯಾಮ್, ಇವರೆಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ.
ಯಾಕಂದರೆ ಸ್ವಲ್ಪ ಮಟ್ಟಿಗೆ ತಿಳ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೆ, ಬಟ್ ಇಷ್ಟು ಪೂರ್ಣ ಮಟ್ಟಿಗೆ ಇವರ ವಿಷನ್ ಆಗಿರ್ಬೋದು, ಮಿಷನ್ ಆಗಿರ್ಬೋದು ತಿಳ್ಕೊಂಡ್ಮೇಲೆ ತುಂಬಾ ಸಂತೋಷ ಆಗ್ತದೆ ಟು ಬಿ ಅ ಪಾರ್ಟ್ ಆಫ್ ದಿಸ್ ಗ್ರ್ಯಾಂಡ್ ಲಾಂಚ್. ಸರ್ ಹೇಳಿದ ಹಾಗೆ ಎಷ್ಟೋ ಬ್ರಾಂಚಸ್ 60ಕ್ಕೂ ಹೆಚ್ಚು ಬ್ರಾಂಚಸ್ಗಳು ಇಂಡಿಯಾ, ಆಲ್ ಓವರ್ ಇಂಡಿಯಾ ಮ್ಯೂಸಿಕಲ್ ಅಕಾಡೆಮಿಗೆ ಇರೋದಾಗಿರ್ಬೋದು. ಬೆಂಗಳೂರು ಎಂಥ ಬ್ಯುಸಿ ಊರು ನಿಮ್ಮೆಲ್ರಿಗೂ ಗೊತ್ತಿದೆ. ಹಾಗಾಗಿ ಎಲ್ಲ ಮೂಲೆಯಲ್ಲಿರೋ ಮಕ್ಳಿಗೂ ಅಥವಾ ಮ್ಯೂಸಿಕ್ ಪ್ಯಾಷನ್ ಕಲಿಬೇಕು ಅನ್ನೋ ಪ್ಯಾಷನ್ ಇರೋ ಎಲ್ರಿಗೂ ಕೂಡ ಮ್ಯೂಸಿಕ್ ಕ್ಲಾಸಸ್ ಅನ್ನೋದು ಆಕ್ಸೆಸಬಲ್ ಆಗಿರ್ಬೇಕು ಅನ್ನೋ ಇವ್ರ ಉದ್ದೇಶ ತುಂಬಾ ಏನಂತಾರೆ ಶ್ಲಾಘನೀಯ ಅಂತ ಹೇಳ್ಬೋದು. ಇದು 6ನೇ ಬ್ರಾಂಚ್ ಓಪನ್ ಆಗ್ತಿರೋದು ಬೆಂಗಳೂರಿನಲ್ಲಿ, 6ನೇದು ಅಥವಾ 8ನೇದು ಅನ್ಸುತ್ತೆ. ಸೊ ಮತ್ತಷ್ಟು ಬೆಂಗಳೂರಲ್ಲಿ ಸರ್ ಹೇಳಿದ ಹಾಗೆ ಅರೌಂಡ್ 100 ಬ್ರಾಂಚಸ್ ಓಪನ್ ಮಾಡಬೇಕು ಅನ್ನೋ ಇವರ ಒಂದು ಥಾಟ್ ಇರ್ಬೋದು. ಆಮೇಲೆ ಈ ಬ್ಯುಸಿ ಟ್ರಾಫಿಕ್ ಸಿಟಿನಲ್ಲಿ ನೀವು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗಿ ಕ್ಲಾಸಸ್ಗೆ ಹೋಗಬೇಕು ಅಂತ ಆಸೆ ಇರೋರ್ಗೂ ಹೋಗೋದು ಒಂದು ಆಕ್ಸೆಸಿಬಿಲಿಟಿ ಇರಲ್ಲ. ಅಷ್ಟರ ಮಟ್ಟಿಗಿರೋ ಬ್ಯುಸಿ ಲೈಫ್ನಲ್ಲಿ ಈ ಥರ ಒಂದಷ್ಟು ಬ್ರಾಂಚಸ್ನ ಮಾಡಿ ಎಲ್ಲರಿಗೂ ತಲುಪಬೇಕು ಸಂಗೀತ ಅನ್ನೋದು. ಇನ್ಸ್ಟ್ರೂಮೆಂಟಲ್ ಆಗಿರ್ಬೋದು, ವೋಕಲ್ ಮ್ಯೂಸಿಕ್ ಆಗಿರ್ಬೋದು, ಎಲ್ಲದನ್ನು ತಲುಪಿಸೋ ಅಂತ ಕೆಲಸ ಸರ್ ಹಾಗೆ ಅಕಾಡೆಮಿಯಲ್ಲಿ ಇರೋಂಥ ಎಲ್ಲರ ಉದ್ದೇಶ ಆಗಿರೋದಂಥದ್ದು ಕೇಳಿ ನಂಗೆ ತುಂಬ ಸಂತೋಷ ಆಯಿತು. ಐ ಆಮ್ ವೆರಿ ಹ್ಯಾಪಿ ಟು ಬಿ ಅ ಪಾರ್ಟ್ ಆಫ್ ದಿಸ್ ಗ್ರ್ಯಾಂಡ್ ಲಾಂಚ್ ಆ್ಯಂಡ್ ಐ ವಿಶ್ ಆಲ್ ದ ವೆರಿ ಬೆಸ್ಟ್ ದ ಅಮೃತಹಳ್ಳಿ ಬ್ರಾಂಚ್. ಈಗ ಆಲ್ರೆಡಿ 100+ ಸ್ಟೂಡೆಂಟ್ಸ್ ಬಂದಿದ್ದಾರೆ ಅಂತ ಮ್ಯಾಮ್ ಹೇಳ್ತಿದ್ದಾರೆ. ಸೊ ಇನ್ನಷ್ಟು ಬೆಳೀಲಿ, ಇನ್ನಷ್ಟು ಜನಕ್ಕೆ ಮ್ಯೂಸಿಕ್ ತಲುಪಲಿ. ಸರ್ ಹೇಳಿದ ಹಾಗೆ ತುಂಬ ಜನ ಇತ್ತೀಚೆಗೆ ಕರೋಕೆ ಹಾಡ್ತಾ ಇರೋವಂಥದ್ದು. ಇಟ್ಸ್ ಆ್ಯಕ್ಚುಲಿ ವೆರಿ ಗುಡ್. ಅಂದರೆ ಎಲ್ಲರಿಗೂ ಆ ಸಿಂಗಿಂಗ್ ಅನ್ನೋದು ಬಾತ್ರೂಮ್ ಸಿಂಗಿಂಗ್ ಆಗೇ ಉಳಿದಿಲ್ಲ. ನವ್ ಡೇಸ್ ಪೀಪಲ್ ಆರ್ ಮೂವಿಂಗ್ ಟು ದ ಏನಂದ್ರೆ ಪರ್ಫಾರ್ಮೆನ್ಸ್ಗೆ ಅವರು ಅಷ್ಟೇ ಎಕ್ಸೈಟೆಡ್ ಆಗಿದ್ದಾರೆ. ಯುನೋ ಸ್ಟೇಜ್ ಪರ್ಫಾರ್ಮೆನ್ಸ್ ಅಂದ್ರೆ ಮುಂಚೆ ಎಲ್ಲ ಒಂದು ಹಿಂಜರಿಕೆ ಇರೋದು, ಆದ್ರೆ ಈಗ ಎಷ್ಟರ ಮಟ್ಟಿಗೆ ನಮ್ಮ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಆಗಿರ್ಬೋದು, ಯಾವುದೇ ಸ್ಟೇಜ್ ಪ್ಲಾಟ್ಫಾರ್ಮ್ ನೀವು ಪಬ್ಲಿಕ್ ಹೋಗಿ ಪರ್ಫಾರ್ಮ್ ಮಾಡ್ತೀರಾ ಅಂದ್ರು ಆ ಒಂದು ಕಾನ್ಫಿಡೆನ್ಸ್ ಬರ್ತಾ ಇರೋದ್ರಿಂದ it is very good to learn some basics so that you'll have that clarity and also ನಿಮ್ಗೆ ಕಾನ್ಫಿಡೆನ್ಸ್ ಕೊಡುತ್ತೆ when you perform. ಸರ್ ಹೇಳಿದ ಹಾಗೆ ಇಟ್ಸ್ ವೆರಿ ಗುಡ್. ಇತ್ತೀಚೆಗೆ ಏಜ್ ಬಾರ್ ಇಲ್ಲ, ಮ್ಯೂಸಿಕ್ಗೆ ಯಾವುದೇ ಏಜ್ ಬಾರ್ ಇಲ್ಲ, ಎಷ್ಟೋ ಜನ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಹಾಗೆ ನೀವು ತಿಳ್ಕೊಂಡು ಪರ್ಫಾರ್ಮ್ ಮಾಡಿದಾಗ ಆ ಖುಷಿ ಇನ್ನೂ ದುಪ್ಪಟ್ಟು. ಆಮೇಲೆ ಕೇಳೋರ್ಗೂ ಅಷ್ಟೇ. ಓಕೆ, ಸುಮ್ಮನೆ ಒಂದು ಏನಂತಾರೆ ಒಂದು ಹಾಬಿಯಾಗಿ ಮುಂಚೆ ಸಿಂಗಿಂಗ್ ಅಂತ ಕನ್ಸಿಡರ್ ಮಾಡೋರು. But it's now, like ma'am and sir said, it's now a profession and anybody can take it as a profession. ಅಂದ್ರೆ ಇವಾಗ ನೀವು ಕೇಳಿದ ಹಾಗೆ ಪ್ಲೇಬ್ಯಾಕ್ ಸಿಂಗರ್ಸ್ ಅಥವಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋರೇ ಇದನ್ನ ಪ್ರೊಫೆಷನ್ ಅಂತ ಹೇಳಲಿಕ್ಕೆ ಬರಲ್ಲ. ಸರ್ ಹೇಳ್ದಂಗೆ ದ ಸ್ಕೋಪ್ ಫಾರ್ ಟೀಚರ್ಸ್, ಟೀಚಿಂಗ್ಗೂ ಇಟ್ಸ್ ಆಲ್ಸೋ ಅ ಪ್ರೊಫೆಷನ್. ಸೊ ನಿಮಗೆ ಆಪರ್ಚುನಿಟೀಸ್ ಯು ನೆವರ್ ನೋ. ನಿಮಗೆ ಯಾವತ್ತಾದ್ರೂ ನೀವು ಬೆಳಿಬಹುದು. ಯಾವುದೇ ಕೆರಿಯರ್ ತಗೊಂಡಾಗ ಆಪರ್ಚುನಿಟೀಸ್ ಅನ್ನೋದು ಇಟ್ಸ್ ಆಲ್ವೇಸ್ ಯಾವಾಗ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಹಾಗಂತ ನಾವು ಆಪರ್ಚುನಿಟೀಸಿಗೆ ಕಾಯೋ ಬದಲು ಇದನ್ನೇ ಒಂದು ಪ್ರೊಫೆಷನಲ್ ಆಗಿ ಹೇಳ್ಕೊಡೋಂಥ ಪ್ಯಾಷನ್ನು ಇರೋಂಥ ಟೀಚರ್ಸ್ ಇದ್ದಾಗ ಇಂಥ ಒಂದು ಅಕಾಡೆಮಿ ಬಂದಾಗ ಅಫ್ಕೋರ್ಸ್ ಅದು ಒಂದು ಅವರಿಗೆ ಕೂಡ ಒಂದು ಇನ್ಕಮ್ ಅಂತ ಆಗತ್ತೆ. ಅಂಡ್ ಅವ್ರಿಗೂ ಕೂಡ ಆ ಹೇಳ್ಕೊಡುವ ಖುಷಿನೇ ಬೇರೆ. ಆ ಹೇಳ್ಕೊಡೋರಿಗೆ ಮಾತ್ರ ಆ ಖುಷಿ ಅರ್ಥ ಆಗುತ್ತೆ. ಸೊ ಐ ಆಮ್ ಆಲ್ಸೋ ಬೀಂಗ್ ಅ ಟೀಚರ್ ಅಂಡ್ ಅ ಸಿಂಗರ್. I know the passion that goes out for a teacher and the bond between a student and a teacher.